ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ. ನಾವೀಗ ಹಿರಿಯಡ್ಕ ತಿರುತ್ತಿ ಇವತ್ತು ಹಿರಿಯಡ್ಕ ವೀರಭದ್ರ ದೇವಸ್ಥಾನದಲ್ಲಿ ಇವತ್ತು ಸಿರಿ ಜಾತ್ರೆ ಕಾಣಿ. ಮತ್ತು ಈ ಸಿರಿ ಜಾತ್ರೆ ಎಲ್ಲ ಕಾಮಂತ ಬಂದಿತ್ತು. ಈಗ ಟೈಮ್ ಬಂದು ಸಂಜೆ ಒಂದು 5:30 ಗಂಟೆ ಆಯ್ತೀವ. ಈಗ ಇಲ್ಲಿಂದ ಈ ದೇವಸ್ಥಾನ ಒಳಗೆ ಹೋಯ್ಕಷ್ಟೇ ಇನ್ನೀಗ. ಮತ್ತು ಈ ಹಿರಿಯಡ್ಕ ಸಿರಿ ಜಾತ್ರೆಗೆ ಇತ್ತಲ್ರಿ, ಬೇರೆ ಬೇರೆ ಕಡೆಯಿಂದ ತುಂಬ ಜನ ಎಲ್ಲ ಬರ್ತೀರಿ. ಉಡುಪಿ ಜಿಲ್ಲೆಯ ಅತಿ ದೊಡ್ಡ ಆದಿಕ್ಷೇತ್ರವಾಗಿರುವಂಥ ಹಿರಿಯಡ್ಕದಲ್ಲಿ ಪ್ರತಿ ವರ್ಷ ಮೇಷ ಮಾಸದಲ್ಲಿ ಬರುವ ಹುಣ್ಣಿಮೆ ಎಂದು ಸಿರಿ ಜಾತ್ರೆ ನಡೆಯುವಂಥದ್ದು ಬಹಳ ವಿಶೇಷ. ಈ ಸಿರಿ ಜಾತ್ರೆಗೆ ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರು ಹಾಗೂ ಜಿಲ್ಲೆಯ ಸಾವಿರಾರು ಭಕ್ತರು ಸೇರುವಂಥ ಸ್ಥಳ ಹಿರಿಯಡ್ಕ. ಅನಾದಿ ಕಾಲದಿಂದ ಸಂಪ್ರದಾಯದಂತೆ ತಮ್ಮ ಪೂರ್ವಜರು ನಡೆಸಿಕೊಂಡು ಬಂದಿರುವಂಥ ಸೇವೆಯನ್ನು ಹಿರಿಯಡ್ಕಕ್ಕೆ ಬಂದು ಶ್ರದ್ಧಾಭಕ್ತಿಯಿಂದ ನಿರ್ವಹಿಸಿಕೊಂಡು ಹೋಗುತ್ತಿರುವುದು ಸಂಪ್ರದಾಯ. ಹಾಗೆ ತುಳುನಾಡಿನ ಪ್ರತಿಯೊಂದು ಕುಟುಂಬಕ್ಕೂ ಅವರದ್ದೇ ಆದ ಆದಿಕ್ಷೇತ್ರವಿರುತ್ತದೆ. ಹಾಗೆ ಈ ಜಿಲ್ಲೆಯ ಅತಿದೊಡ್ಡ ಆದಿಕ್ಷೇತ್ರವಾಗಿರುವಂಥ ಹಿರಿಯಡ್ಕದಲ್ಲಿ ಈ ಸಿರಿ ಜಾತ್ರೆಯಲ್ಲಿ ಸಿರಿ ಕುಮಾರರು ಪ್ರಧಾನರಾದರೆ ಅವರೊಂದಿಗೆ ಪಂಜುರ್ಲಿ, ವ್ಯಾಘ್ರ, ಚಾಮುಂಡಿ, ಮಾಲಿ ಸುಮಾಲಿ, ಭೈರವ, ರಕ್ತೇಶ್ವರಿ, ಗುಳಿಗ ಮುಂತಾದ ಗಣಗಳು ಆವೇಶಕ್ಕೆ ಬಂದು ಕುಟುಂಬಕ್ಕೆ ಅಭಯವನ್ನು ನೀಡುವಂಥದ್ದು ಇಲ್ಲಿನ ಕ್ರಮ. ಹಾಗೆಯೇ ಹಿರಿಯಡ್ಕ ಸಿರಿ ಜಾತ್ರೆಯಲ್ಲಿ ತೊಟ್ಟಿಲು ಸೇವೆ ಅನ್ನೋಂಥದ್ದು ಬಹಳ ಪ್ರಧಾನ. ಮಕ್ಕಳ ಆಗದಿರುವಂಥವರು ಮಕ್ಕಳಾದರೆ ಶ್ರೀದೇವರಿಗೆ ತೊಟ್ಟಿಲು ಸೇವೆಯನ್ನು ನೀಡುತ್ತೇವೆ ಎಂಬ ಹರಕೆಯನ್ನು ಹೊತ್ತಿರುತ್ತಾರೆ. ಹಾಗೆಯೇ ಹರಕೆಯನ್ನು ಹೊತ್ತು ಸಂತಾನ ಪ್ರಾಪ್ತಿ ಮಾಡಿಕೊಂಡವರು ಜಾತ್ರೆಯ ಸಂದರ್ಭದಲ್ಲಿ ತೊಟ್ಟಿಲು ಸೇವೆಯನ್ನು ಸಲ್ಲಿಸುತ್ತಾರೆ. ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನ ಪ್ರಾಂಗಣದಲ್ಲಿ ನಡೆಯುವಂಥ 3 ಬಲಿಗಳ ನಂತರ ತೊಟ್ಟಿಲ ಮಗು ಸಹಿತ ಮೆರವಣಿಗೆಯಲ್ಲಿ ಬಂದು ತಮ್ಮ ಸೇವೆಯನ್ನು ಅರ್ಪಿಸುವುದೊಂದು ಇಲ್ಲಿನ ಕ್ರಮ. ಹಿರಿಯಡ್ಕದ ಸಿರಿ ಜಾತ್ರೆಯಲ್ಲಿ ಪ್ರಧಾನವಾಗಿರುವಂಥದ್ದು ಸಿಂಹಾಳ ಮತ್ತು ಸಿಂಗಾರ ಹೂವು. ಬರುವಂಥ ಭಕ್ತರು ಅರ್ಪಿಸಿದ ಸಿಂಗಾರದ ಹೂವನ್ನು ದೇವರಿಗೆ ಅಲಂಕರಿಸಿ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ನೀಡುವಂಥದ್ದು ಬಹಳ ವಿಶೇಷ. ಹಾಗೆ ಸಿಂಹಾಳವನ್ನು ಸಹ ಬಂದಂಥ ಭಕ್ತರಿಗೆ ಪಾನಕ ಮಾಡಿ ವಿತರಿಸಲಾಗುತ್ತದೆ. ಸಾವಿರಾರು ಗಣಗಳ ಒಡೆಯ ಹಿರಿಯಡ್ಕ ವೀರಭದ್ರನ ಸನ್ನಿಧಿ ನಡೆಯುವಂಥ ಈ ವಿಶೇಷವಾದ ಸಿರಿ ಜಾತ್ರೆ ವಿಡಿಯೋವನ್ನು ಎಲ್ಲರೂ ಕೊನೆಯವರೆಗೆ ನೋಡಿ. ಅವಕಾಶವನ್ನು ಮಾಡಿಕೊಡಬೇಡಿ. ತಮ್ಮ ಚಿನ್ನಾಭರಣಗಳನ್ನ, ಬ್ಯಾಗ್ಗಳನ್ನ, ಪರ್ಸ್ಗಳನ್ನ ಬಹಳ ಜಾಗ್ರತೆಯಿಂದ ನೋಡಿಕೊಳ್ಳಿ. ಸಾಕಷ್ಟು ಮಂದಿ ಈ ಸಂದರ್ಭವನ್ನ ನೋಡಿಕೊಂಡು ತಮ್ಮ ಪರ್ಸ್ಗಳನ್ನ, ಬ್ಯಾಗ್ಗಳನ್ನ ಮಾಡಬಹುದು. ತಮ್ಮ ಸಹಾಯಕ್ಕೆ
ಫೋಟೋ ಇಟ್ಕೊಂಡು